ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅನುಶ್ರೀ. ನಾನು ಇವತ್ತಿನ ದಿನ ಸಂಕ್ರಮಣದ ಸ್ಪೆಷಲ್ ಆದಂತಹ ಸಜ್ಜಿ ರೊಟ್ಟಿನ ಯಾವ ರೀತಿ ಮಾಡೋದು ಉತ್ತರ ಕರ್ನಾಟಕದ ಶೈಲಿ ಒಳಗಂತ ತೋರಿಸ್ಕೊಡಕತ್ತೀನಿ ನೋಡ್ರಿ. ಈ ಸಜ್ಜಿ ರೊಟ್ಟಿ ಸಂಕ್ರಮಣದಾಗ ಮತ್ತು ಎಳ್ಳಮಾಸಿ ಒಳಗೆ ಭಾರಿ ಮಸ್ತ್ ಇರುತ್ತೆ ನೋಡ್ರಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ಇದಾಗ ಮಾಡ್ತೀವಿ ನಾವು. ಇದು ತರಕಾರಿ ಜೊತೆ ತಿನ್ನಕಂದ್ರೂ ಭಾರಿ ಮಸ್ತ್ ಇರುತ್ತೆ. ಮತ್ತೆ ತಡ ಮಾಡ್ತೀರಿ ಹೆಂಗೆ ಸಜ್ಜಿ ರೊಟ್ಟಿ ಮಾಡ್ತೀನಿ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ನಾನಿಲ್ಲಿ 1 ಕಪ್ನಷ್ಟು ನಾನು ಸಜ್ಜಿ ಹಿಟ್ಟನ್ನು ತೊಗೊಂಡಿದ್ದೀನಿ ನೋಡಿರಿ. ಇವಾಗ ಇದಕ್ಕೆ 1 ಕಪ್ನಷ್ಟು ನಾನು ಅದು ಯಾವ ಅಳತಿಲೇ ಹಿಟ್ಟು ತೊಗೊಂಡಿದ್ನಲ್ಲ ಆ ಅಳತಿಲೇ ನೀರು ಇಟ್ಕೊಂಡಿದ್ದೀನಿ ನೋಡಿರಿ. ಅದಕ್ಕೆ ಒಂದು ಸ್ವಲ್ಪ ಹಿಟ್ಟು ಉದುರ್ಸೋಣ ಅಂದ್ರೆ ಬೇಗ ನೀರು ಹೆಸರು ಬರುತ್ತೆ, ಕುದಿ ಬರುತ್ತೆ ಬೇಗ. ಇದಿಷ್ಟು ಕುದೀತಾ ಇರಬೇಕು ರೀ. ಇವಾಗ ಇದಕ್ಕೆ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣಂತ. ಸ್ವಲ್ಪ ಉಪ್ಪು ಹಾಕಿ ರೊಟ್ಟಿ ಮಾಡ್ಕೋದ್ರಿಂದ ಭಾಳ ರುಚಿ ಅನ್ನಿಸ್ತಾ ನೋಡ್ರಿ. ಹಂಗೆ ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಹಾಕ್ಕೊಳ್ಳಾಕತ್ತೀನಿ. ಇದು ಚೆನ್ನಾಗಿ ಹಿಂಗೆ ಕುದಿ ಬರೋ ಹೊತ್ನ್ಯಾಗ ಹಿಟ್ಟು ಹಾಕಿ ಗರ ಅಂತ ತಿರುಗಿಕೊಂಡು ಸ್ವಲ್ಪ ಗಂಟೇನು ಆಗಂಗಿಲ್ಲ ರೀ. ಇದು ಜೋಳದ ಹಿಟ್ಟಾಯ್ತು, ಜೋಳದ ಹಿಟ್ಟಾಯ್ತು ಮತ್ತು ಸಜ್ಜಿ ಹಿಟ್ಟಾಯ್ತು, ಹೆಸರು ಬಂದು ನೀರಾಗ ಹಾಕಿದ್ರೆ ಗಂಟದು ಏನಾಗಂಗಿಲ್ಲ. ಸ್ವಲ್ಪ ನೀವು ಗರ ತಿರ್ಕೊಂಡು ಬಿಟ್ರಿ ಅಂತಂದ್ರೆ ಒಂದು ಪ್ಲೇಟ್ ಮುಚ್ಚಿ ಗ್ಯಾಸ್ ಆಫ್ ಮಾಡಿಬಿಟ್ರಿ ಅಂತಂದ್ರೆ ಈ ರೀತಿ ಸಾಫ್ಟಾಗಿ ಆಗಿರುತ್ತೆ ನೋಡಿರಿ. ಇದು 1 ಕಪ್ ಹಿಟ್ಟೊಳಗೆ ಕನಿಷ್ಠ ಪಕ್ಷ ಒಂದು 20 ರೊಟ್ಟಿ ಮ್ಯಾಲಾದ್ರೂ ಮಾಡ್ಕೋಬೋದು. ನೀವು ಹೊಸಬ್ರಾಗಿದ್ದರೂ ಕೂಡ ಒಂದು 15 ರೊಟ್ಟಿ ಆದರೂ ಮಾಡ್ಕೋಬೋದು ನೋಡಿರಿ. ಅಷ್ಟು ಸರಳವಾಗಿ ನೀವು ರೊಟ್ಟಿನ ಹೆಂಗೆ ಮಾಡೋದಂತ ನಾನು ನಿಮಗೆ ಇವತ್ತಿನ ದಿನ ತೋರಿಸ್ಕೊಡ್ತೀನಂತ. ಅದಕ್ಕಿಂತ ಮುಂಚೆಗೆ ಯಾರೆಲ್ಲ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೊಸ್ದಾಗಿ ಯಾರೆಲ್ಲ ನೋಡಕತ್ತೀರಿ ನೋಡಿರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ನಿಮ್ಮ ಸಹಾಯ ಬೇಕಾಗತ್ತೆ. ಹಾಗಾಗಿ ಇವಾಗ ನೋಡಿರಿ ಒಂದು ಸ್ವಲ್ಪ ಹಿಟ್ಟು ಮೇಲೆ ಉದುರಿಸ್ಕೊಂಡು ಕೈನ ಸ್ವಲ್ಪ ನೀವು ಹಸಿ ತಂಬ್ಲು ಮಾಡಿಕೊಂಡು ಈ ರೀತಿ ನೀವು ಹಿಟ್ಟನ್ನು ಸ್ವಲ್ಪ ಚಂತಗ ನಾದ್ಕೋಬೇಕಾಗತ್ತೆ ನೋಡಿರಿ. ಭಾಳ ಅಳಕ್ಕೆ ನಾದ್ಕೋಬೇಡ್ರಿ, ಒಂದು ಸ್ವಲ್ಪ ಗಟ್ಟಿ ಇರಲಿ. ಜಾಸ್ತಿ ಗಟ್ಟಿನೂ ಅಲ್ಲ, ಜಾಸ್ತಿ ತೆಳ್ಳಗೂ ಅಲ್ಲ ನೋಡಿರಿ. ಆ ರೀತಿ ನೀವು ನಾದ್ಕೋಬೇಕಾಗತ್ತೆ. ಇದನ್ನು ತೋರ್ಸಾಕತ್ತೀನಿಲ್ಲ ಈ ರೀತಿ ಹದದ ಒಳಗೆ ನೀವು ಸ್ವಲ್ಪ ಹಿಟ್ಟನ್ನ ಜಾಸ್ತಿ ಒತ್ತಿ ನಾದ್ಕೊಂಡ್ರಂದ್ರೆ ಹಿಂಗೆ ಸಾಫ್ಟಾಗಿ ಬಂದಿರ್ಬೇಕು ನೋಡಿರಿ. ಒಂದು ಸ್ವಲ್ಪ ಉಳ್ಳಿ ತೊಗೊಂಡು ನಾನು ಇವತ್ತಿನ ದಿನ ಸ್ವಲ್ಪ ಬಡದು ಲಟ್ಟಿಸಿ ತೋರಿಸ್ತೇನಂತ ಯಾವ ರೀತಿ ನೀವು ಈಸಿಯಾಗಿ ರೊಟ್ಟಿನ ಮಾಡ್ಕೋಬೋದು. ಹೊಸಬ್ರಾಗಿದ್ದರೂ ಕೂಡ ಆರಾಮಾಗಿ ಸಜ್ಜಿ ರೊಟ್ಟಿನ ಮಾಡ್ಕೋಬೋದು ನೋಡಿರಿ. ನೋಡತ್ತಿರಲ್ಲ, ಚಪಾತಿ ಉಳ್ಳಿಕ್ಕಿಂತ ಸ್ವಲ್ಪ ಕಡಿಮೆ ತಗೋರಿ. ಇದೆ ರೊಟ್ಟಿ ಭಾಳ ತಿಳುವಾಗಿ ಲಟ್ಟಿಸ್ಬೇಕಲ್ಲ. ಹಾಗಾಗಿ ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಈ ರೀತಿ ಪಟ ಅಂತ ಬಡಿಬೇಕಾಗತ್ತೆ. ಒಂದು ಕೈಯಿಂದ ಹಿಂಗೆ ಸರಿಸ್ಬೇಕು, ಒಂದು ಕೈಯಿಂದ ಹಿಂಗೆ ಬಡಿಬೇಕು ನೋಡಿರಿ. ಈ ರೀತಿ ಹಿಂಗೆ ರೊಟ್ಟಿ ಬಡಿಯಾತ್ರಂದ್ರೆ ಸ್ವಲ್ಪ ರೊಟ್ಟಿ ಸ್ವಲ್ಪ ದೊಡ್ಡದಾಗತ್ತೆ. ಆವಾಗ ನಾವು ಲಟ್ಸೋದು ಹೆಂಗಂತ ನಾನು ನಿಮಗೆ ತೋರಿಸ್ಕೊಡ್ತೀನಂತ. ಈಸಿಯಾಗಿ ಲಟ್ಟಿಸ್ಕೋಬೋದು, ಒಟ್ಟು ಹರಿಯಂಗಿಲ್ಲ ರೊಟ್ಟಿ. ನೋಡತ್ತಿರಲ್ಲ, ಇದು ಲತ್ತುಗುಣಿಗೆ ನಾನು ಸ್ವಲ್ಪ ಕವರನ್ನು ಸುತ್ತೀನಿ, ಪ್ಲಾಸ್ಟಿಕ್ ಕವರ್ ಈ ರೀತಿ ಸುತ್ತಿ ಒಂದು ಟೈಟಾಗಿ ರಬ್ಬರ್ ಬ್ಯಾಂಡ್ ಹಾಕಿ ಹಿಂಗೆ ಲಟ್ಸಾತ್ರಿ ಅಂತಂದ್ರೆ ನೀವು ಯಾವ ರೀತಿ ಚಪಾತಿ ಹೆಂಗೆ ಲಟ್ಟಿಸ್ತೀರಿ ನೋಡಿರಿ ಆ ರೀತಿ ತಿಳುವಾಗಿ ನಿಮ್ಗೆ ಎಷ್ಟು ದೊಡ್ಡ ಸೈಜ್ ಬೇಕಲ್ಲ ಅಷ್ಟು ದೊಡ್ಡ ಸೈಜ್ ಒಳಗೆ ಲಟ್ಟಿಸ್ಕೋಬೋದು. ಸ್ವಲ್ಪ ಹಿಂಗೆ ಕೆಳಗಡೆ ಹಿಟ್ಟು ಹಾಕಿ ಸ್ವಲ್ಪ ಅಂಟ್ಕೊಳಕತ್ತಂದ್ರೆ ಅದಕ್ಕೆ ಸ್ವಲ್ಪ ಹಿಟ್ಟು ಹಾಕಿ ಈ ರೀತಿ ಒಂದು ಕೈಲಿ ಹಿಂಗೆ ತಿರುಗಿಸ್ಕೊಂತ ಹಿಂಗೆ ಪೂರ್ತಿ ಎಜ್ಜು ಪೂರ್ತಿ ಎಲ್ಲ ತೆಳ್ಳಗೆ ಹಿಂಗೆ ಆಗ್ಬೇಕು ನೋಡಿರಿ. ಮ್ಯಾಗ ಲಾಸ್ಟಿಗೆ ನಾನು ಸ್ವಲ್ಪ ಬಿಳಿ ಎಳ್ಳು ಹಾಕೋತೀನಿ. ನಿಮ್ಗೆ ಏನಾರ ಕರಿ ಎಳ್ಳು ಬೇಕು ಅನಿಸಿದ್ರೆ ಕರಿ ಎಳ್ಳು ಹಾಕೋಬೋದು. ಈ ರೀತಿ ಸ್ವಲ್ಪ ಎಳ್ಳು ಹಚ್ಚಿದ ರೊಟ್ಟಿ ಮಾಡ್ಕೋಬೇಕು ನೋಡಿರಿ. ಸಂಕ್ರಮಣ ಮತ್ತು ಎಳ್ಳಮಾಸಿ ಒಳಗೆ ನಾವು ಎಳ್ಳು ಹಚ್ಚಿದ ರೊಟ್ಟಿ ಮಾಡ್ತೀನಂತ. ನೋಡತ್ತಿರಲ್ಲ, ಇವಾಗ ಇದಕ್ಕೆ ಮೇಲ್ಗಡೆ ಸ್ವಲ್ಪ ಎಳ್ಳು ಹಚ್ಕೊಂಡು ಈ ರೀತಿ ಸ್ವಲ್ಪ ಹಿಂಗೆ ಲತ್ತುಗುಣಿಲೆ ಜಾಸ್ತಿ ಪ್ರೆಷರ್ ಹಾಕಿ ಹಿಂಗೆ ಲಟ್ಟಿಸಾಕೋಬೇಡ್ರಿ. ಒಂದು ಸ್ವಲ್ಪ ಹಿಂಗೆ 1-2 ರೌಂಡ್ ಹಿಂಗೆ ಮಾಡಿಬಿಟ್ರಿ ಅಂತಂದ್ರೆ ಅದು ಅಂಟ್ಕೊಂಡು ಬಿಡುತ್ತೆ. ನೋಡಾತ್ರ ಎಷ್ಟು ತೆಳ್ಳಗಾಗ್ಯಾವ ಅಂದ್ರೆ ಅದು ಹಾಕಿದ್ದು ಎಳ್ಳು ಸತೆ ಕಾಣತ್ತಾವ ಹಿಂದ್ಗಡೆ. ಇವಾಗ ಕಾಟನ್ ಬಟ್ಟೆಯಿಂದ ಸ್ವಲ್ಪ ಮೇಲ್ಗಡೆ ನೀರು ಹಚ್ಚೋಣಂತ. ಇದು ಜಾಸ್ತಿ ಪ್ರೆಸ್ ಮಾಡಿ ಹಚ್ಚಾಕೋಬಿಟ್ಟು ಹಂಗೆ ಸ್ವಲ್ಪ ಲೈಟಾಗಿ ಹಚ್ಚಿರಿ. ಈ ರೀತಿ ಪೂರ್ತಿ ಹಿಂಗೆ ನೀರು ಹಚ್ಚಿದಿಂದಾಗ ಗ್ಯಾಸ್ ಜೋರ ಇಟ್ಟಿರಿ. ಇವಾಗ ಇದೆ ಪೂರ್ತಿ ನೀರೆಲ್ಲನೂ ಅಟ್ಟಿಸ್ಬೇಕು ನೋಡಿರಿ. ಅಂದ್ರೆ ನೀರೆಲ್ಲನೂ ಆವಿಯಾಗಿ ಹೋಗಿ ರೊಟ್ಟಿ ಬೆಂದದ್ದು ಗೊತ್ತಾಗುತ್ತೆ. ಇವಾಗ ಹೊಳಸಿ ಹಾಕಿ ನೀವು ಎರಡೂ ಸೈಡಿಂದ ಮೇಲೆ ಕೆಳಗೆ ಹೊಳಸಿ ಹಾಕೊಂಡ್ಬಿಟ್ರಿ ಅಂತಂದ್ರೆ ಈ ರೀತಿ ಬಿರುಸಂಗ ರೊಟ್ಟಿ ರೆಡಿ ಆಗ್ತಾವೆ ನೋಡಿರಿ. ನಿಮಗೆ ಈ ರೊಟ್ಟಿ ಮೆತ್ತಗೆ ಬೇಕಂತಂದ್ರೆ ಭಾಳ ಹೊಳಸಿ ಹಾಕಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ಅಂದ್ರೆ ಮೆತ್ತಗೆ ಉಳಿತಾವು. ಇವಾಗ ಒಂದು ಅಗಲನ ಪರಾತ್ನ್ಯಾಗ ನಾನು ಈ ರೀತಿ ಹಿಂಗೆ ಆರಾಕ ಇಟ್ಬಿಡ್ತೀನಂತ. ಇನ್ನೊಂದು ರೊಟ್ಟಿ ಮಾಡಿ ತೋರಿಸ್ತೀನಂತ. ಸೇಮ್ ಇದೇ ಸೈಜ್ ಅಷ್ಟು ಉಳ್ಳಿ ತೊಗೊಂಡು ಈ ರೀತಿ ಹಿಂಗೆ ರೌಂಡ್ ಶೇಪ್ ಬರೋವರೆಗೂ ಪಟ ಬಡ್ಕೊಂಡು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಹಿಂಗೆ ಕೈಗೆ ಅದೇನು ಅಂಟ್ಕೊಳಕತ್ತಂದ್ರೆ ಸ್ವಲ್ಪ ಕೈಗೆ ಹಿಟ್ಟು ಹಚ್ಕೋರಿ. ಇಲ್ಲ ಅಂತಂದ್ರೆ ಕೈಗೆ ರೊಟ್ಟಿ ತಿರುಗ್ತಾನೆ ಇಲ್ಲ ಅಂತಂದ್ರೆ ನಿಮ್ಮ ಕೈಗೆ ಸ್ವಲ್ಪ ನೀರನ್ನು ಸ್ವಲ್ಪ ಹಚ್ಕೊಂಡು ಹಿಂಗೆ ರೀತಿ ತಿರುಗಿಸ್ಕೊಂಡು ರೊಟ್ಟಿ ಮಾಡಿದ್ರಂದ್ರೆ ಭಾರಿ ಮಸ್ತ್ ಆಗ್ತಾವೆ ನೋಡಿರಿ. ಸ್ವಲ್ಪ ಮೇಲ್ಗಡೆ ಎಳ್ಳು ಹಾಕ್ಕೊಂಡು ತೀಡ್ಕೊಂಡು ಹಂಚು ಮೇಲೆ ಹಾಕ್ಕೊಂಡು ಮೇಲೆ ಕೆಳಗೆ ಎರಡೂ ಸೈಡಿನೂ ಸ್ವಲ್ಪ ಚಂದಾಗಿ ನೀವು ಬೇಯಿಸ್ಕೊಂಡ್ರಿ ಅಂತಂದ್ರೆ ಸಜ್ಜಿ ರೊಟ್ಟಿ ಬಿರುಸಾಗ ಚಲೋ ಆಗ್ತಾವೆ.
ಈ ರೊಟ್ಟಿ ಮಾಡಿ ತಿಂದಾಗ ನೀವು ಸ್ವಲ್ಪ ಗಾಳಿಗೆ ಆರ ಹಾಕಿಡ್ಬೇಕು ನೋಡಿರಿ. ಸೊ ಆರ ಹಾಕಿದ್ರೆ ಅಂತಂದ್ರೆ ತುಂಬ ಪಾಪಡ್ ಥರ ಆಗ್ತಾವೆ ನೋಡಿರಿ, ಅಷ್ಟು ತೆಳ್ಳಗಾಗಿರ್ತಾವಲ್ಲ, ಸೊ ಕ್ರಿಸ್ಪಿಯಾಗಿರ್ತೈತಿ. ಹಂಗೆ ನೀವು ಇದನ್ನು ಸ್ವಲ್ಪ ನೀವು ಆರಾಕಕ್ಕಾಗಲಿಲ್ಲ ಅಂತ ಒಂದು ಅಗಲನ ಪರಾತ್ನ್ಯಾಗ ಬಿಸಿಲು ಬಂದಾಗ ಬಿಸಿಲಿಗೆ ಇಟ್ಬಿಟ್ರಿ ಅಂದ್ರೆ ಒಂದು ನಿಮಿಷ, ಒಂದು ತಿಂಗಳಾದರೂ ಹಾಳಾಗಂಗಿಲ್ಲ ನೋಡಿರಿ. ಅಂದ್ರೆ ಒಟ್ಟು ಬೋಸ್ರು ಬರೋಂಗಿಲ್ಲ. ಸೊ ಹಂಗೆ ನೋಡಾತಿರಲ್ಲ, ಈ ರೀತಿ ಬಿಸಿಲಿಗೆ ನಾನು ಒಣ ಹಾಕಿನೂ ಇಟ್ಕೊಂಡಿರ್ತೀನಿ. ಆ ರೊಟ್ಟಿನ ತಿಂಗಳಾನುಗಟ್ಲೆ ಇಟ್ಟರು ರೊಟ್ಟಿ ಹಾಳಾಗಂಗಿಲ್ಲ ನೋಡಿರಿ. ಈ ರೀತಿ ನಾನು ಕಟ್ಟಕಾಗ ರೊಟ್ಟಿನ ಬೇಯಿಸಿ ಇಟ್ಕೊಂಡ್ಬಿಟ್ಟಿನಿ. ಸೊ ಈ ರೀತಿ ಹಾಕೊಂಡು ಇಟ್ಕೊಂಡಿದ್ದೆ. ಇವಾಗ ಈ ಸಜ್ಜಿ ರೊಟ್ಟಿನ ಇದ್ರ ಜೊತೆಗೆ ತರಕಾರಿ ಪಲ್ಯ ಎಲ್ಲನೂ ಹಾಕ್ಕೊಂಡು ತಿಂತಾಯಿದ್ರೆ ಭಾರಿ ಮಸ್ತ್ ಇರತ್ತೆ ನೋಡಿರಿ. ಇದ್ರ ಜೊತೆಗೆ ಚಟ್ನಿ ಪುಡಿ ಮತ್ತು ಗಟ್ಟಿ ಮೊಸರು ಹಾಕ್ಕೊಂಡು ನೀವು ಬೆಳ್ಳುಳ್ಳಿ ಖಾರ ಹಾಕ್ಕೊಂಡು ಈ ಸಜ್ಜಿ ರೊಟ್ಟಿನ ಒಮ್ಮೆ ತಿಂದು ನೋಡಿರಿ, ಭಾರಿ ಮಸ್ತ್ ಇರುತ್ತೆ. ಸೊ ನೋಡತ್ತಿರಲ್ಲ, ಇವಾಗ ಸಜ್ಜಿ ರೊಟ್ಟಿ ರೆಡಿ ಆಗ್ಯಾವು. ಅದ್ರ ಮ್ಯಾಗ ತರಕಾರಿ ಪಲ್ಯ ಕಾಳು ಪಲ್ಯ ಹಾಕ್ಕೊಂಡು ತಿನ್ನತ್ತಂತಂದ್ರೆ ಭಾರಿ ಮಸ್ತ್ ಇರುತ್ತೆ ನೋಡಿರಿ. ಈ ವರ್ಷ ಸಂಕ್ರಮಣದಾಗ ನೀವು ಮಾಡ್ಕೊಂಡು ತಿನ್ನಿರಿ. ಹಂಗೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರ್ಯಾಕೆ ಹೋಗ್ಬೇಡ್ರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೀರಂತೆ. ನಮಸ್ಕಾರ ರೀ.